ಕೇಳಿಸ್ತಾ ಇದೆ ಪಾಸ್ಟ್ರೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಸಂಜೆಯ ವೇಳೆಯಲ್ಲಿ ಒಂದು ಪಾಠನ ಆರಂಭ ಮಾಡುವಂತರಾಗಿರೋಣ. ಇದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ತಲೆಬಾಗಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಶಾಂತಲಾ ಸಿಸ್ಟರ್ನ ಕೇಳ್ಕೊಳ್ತೀನಿ. ಶಾಂತಾ ಸಿಸ್ಟರ್, ಓಕೆ ಬ್ರದರ್. ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ನಮ್ಮ ಸ್ವರ್ಗೀಯ ತಂದೆಯ ದೇವ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ಕಳೆದ ವರ್ಷವೆಲ್ಲ, ಕಳೆದ ತಿಂಗಳಿಂದ, ಕಳೆದ ದಿನಮಾನಗಳಿಂದ ನಮ್ಮನ್ನು ವರ್ಷದ ಕೊನೇ ದಿನದಲ್ಲಿ ಬಂದು ಸೇರುವಂತೆ, ನಿನ್ನ ಸನ್ನಿಧಾನದಲ್ಲಿ ಬರುವಂತೆ ನಿನ್ನ ಅಪಾರವಾದ ಕೃಪೆ ಕರುಣೆ ನಮ್ಮ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ನೀನು ವರ್ಷದುದ್ದಕ್ಕೂ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿ ಶ್ರೇಷ್ಠವಾದದ್ದು, ನಿನ್ನ ಪ್ರೀತಿ ಅಮೋಘವಾದದ್ದು. ನಿನ್ನ ಪ್ರೀತಿಗಾಗಿ ನಾವು ಬದಲೇನು ಕೊಡಲು ಸಾಧ್ಯ ಇಲ್ಲಪ್ಪ. ನಮ್ಮನ್ನೇ ನಾವು ನೀನು ಸಮರ್ಪಿಸಿಕೊಳ್ಳುತ್ತಾ ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲಿಕ್ಕಾಗುವಂತೆ, ನೀನು ತೋರಿಸಿದ ಪ್ರೀತಿಗಾಗಿ ನಾವು ನಿನ್ನನ್ನು ಮಹಿಮೆ ಪಡಿಸ್ಲಿಕ್ಕಾಗುವಂತೆ ಈ ಸುಸಮಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಕರ್ತ ಅಪ್ಪ. ಈ ಒಂದು ಆರಾಧನೆಗೆ ಬಂದಿರುವಂತ ನಮ್ಮೆಲ್ಲರ ನಿನ್ನ ಕೈ ಒಪ್ಪಿಸಿಕೊಡ್ತೇವೆ ರಾಜ. ನಮ್ಮನ್ನು ನಿನ್ನ ಕರಗಳಿಂದ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ, ನಮ್ಮೆಲ್ಲ ಆತ್ಮಗಳನ್ನು ರಕ್ಷಿಸಿ ಕಾಪಾಡಿ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ನೀನು ಕೃಪೆಯನ್ನು ಅನುಗ್ರಹಿಸ್ಕರ್ತ. ಕಳೆದ ವರ್ಷವೆಲ್ಲ ನಾವು ತಿಳಿದು ಮಾಡಿದ್ದೇವೆ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನಡೆಸಿದ್ದಿ ಸ್ತೋತ್ರ ಕರ್ತ. ಇನ್ನು ಕೆಲವೇ ಗಂಟೆಗಳಲ್ಲಿ ಕರ್ತ ನಾವು ನಿನ್ನ ಹೊಸ ವರ್ಷದಲ್ಲಿ ಕಾಲಿಡುವಂತೆ, ಹೊಸ ಆಶೀರ್ವಾದಗಳನ್ನು, ಹೊಸ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕಾಗುವಂತೆ ಕೃಪೆಯನ್ನು ನೀಡುತ್ತಿ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತ. ಈ ಸಮಯದಲ್ಲಿ ಕರ್ತ ನಿನ್ನ ಮಗನ ನಿನ್ನ ಕೃಪಾಸ್ತೆ ಕೊಪ್ಪಿಸಿಕೊಡ್ತೇವಪ್ಪ. ಆ ಮಗನ ಮೂಲಕ ನಮ್ಮೊಂದಿಗೆ ಯಾವ ರೀತಿಯಲ್ಲಿ ಮಾತನಾಡ್ತೀಯೋ ಆ ವಾಕ್ಯಗಳನ್ನು ನಾವು ಕೇಳುವಂತೆ, ಧ್ಯಾನಿಸುವಂತೆ, ಅದನ್ನು ಮನನ ಮಾಡುತ್ತಾ ಅದನ್ನು ನಾವು ಸ್ವೀಕರಿಸಿಕೊಳ್ಳುವಂತೆ, ಆ ವಾಕ್ಯಗಳಿಗೆ ಅನುಗುಣವಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಕರ್ತ. ಈ ಸಮಯವನ್ನು ನಿನ್ನ ಕೃಪಾಸ್ತೆ ಒಪ್ಪಿಸಿಕೊಡ್ತೇವಪ್ಪ. ಮಾತನಾಡುವ ಕರ್ತ ನೀನಾಗಿದ್ದಿ. ನಮ್ಮನ್ನು ಮಾತನಾಡಿಸಿ ಉಪದೇಶಿಸಿ ನಡೆಯಬೇಕಾದ ಮಾರ್ಗ ನಡಿಲಿಕ್ಕಾಗುವಂತೆ ನಿನ್ನ ಸಹಾಯ ನೀಡಬೇಕಾಗಿ ಅಪ್ಪ. ನಿನ್ನ ಕ್ರೂಜೆ ಬಳಿಯಲ್ಲಿ ನಮ್ಮೆಲ್ಲರನ್ನ ಬಚ್ಚಿಟ್ಟು ನಿನ್ನ ಸನ್ನಿಧಾನದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ತುಂಬಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ಕ್ರಿಸ್ತ ನಿನ್ನ ಪವಿತ್ರವಾದ ಕರಗಳಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ವರ್ಷದ ಅಂತಿಮ ಒಂದು ಕ್ಲಾಸ್ಗೆ ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುವಂತನಾಗಿದ್ದೀನಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಕೂಡ ಒಂದು ಧನ್ಯವಾದನ ತಂದೆಯ ದೇವರಿಗೆ ಯೇಸು ಕ್ರಿಸ್ತರಿಗೆ ಅರ್ಪಿಸುವಂತವರಾಗಿರೋಣ. ಈ ಒಂದು ಅಂತಿಮ ದಿನದಲ್ಲಿ, ಈ ಒಂದು ವರ್ಷದ ಅಂತಿಮ ದಿನದಲ್ಲಿ ನಾವು ಯೇಸು ಕ್ರಿಸ್ತರ ಒಂದು ಕುರಿತಾದಂತ ಒಂದು ಹಲವಾರು ಒಂದು ಸಂಗತಿನ ನೋಡುವಂತವರಾಗಿರೋಣ. ಇವತ್ತೊಂದು ವಿಶೇಷವಾದಂತ ಒಂದು ಪಾಠ ಆಗಿರುತ್ತೆ. ಸೊ ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮ ಬಳಿ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 29, ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ 159. ಇದನ್ನ ನಾವು ಈ ದಿನ ಓದಿ ಧ್ಯಾನ ಮಾಡುವಂತರಾಗಿರೋಣ. ಈ ದಿನ ಒಂದು ಪಾಠ ಆರಿಸ್ಕೊಂಡಂತ ಪಾಠ ಶಿಷ್ಯರ ಒಂದು ಕರ್ತವ್ಯಗಳು. ಯೇಸು ಕ್ರಿಸ್ತರ ಒಂದು ಶಿಷ್ಯಂದಿರು ಮಾಡ್ಬೇಕಾಗಿದ್ದಂತ ಒಂದು ಕರ್ತವ್ಯಗಳು. ನಾವೆಲ್ಲರೂ ಕೂಡ ಆತನ ಶಿಷ್ಯಂದಿರಾಗಿರೋದ್ರಿಂದ ನಮ್ಗಳಿಗೂ ಏನು ಒಂದು ಕರ್ತವ್ಯನ ದೇವರು ನೇಮಕ ಮಾಡಿದ್ದಾರೆ ಅನ್ನೋ ಒಂದು ಪಾಠನ ಈ ದಿನ ನಾವು ಅಧ್ಯಯನ ಮಾಡೋಣ. ಹೌದು, ಆದಿ ಸಭೆಯಲ್ಲಿನ ಪ್ರಮುಖರಾದ ಈ ಸೇವಕರುಗಳಲ್ಲಿ ಯಾರಾದರೂ ಯಾಜಕ ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ಅಥವಾ ಶಿಲುಬೆ, ಜಪಮಣೆ ಮುಂತಾದವುಗಳನ್ನು ಹಿಡಿದುಕೊಂಡು ಹೋಗಿ ಜನರಿಂದ ಭಯ, ಭಕ್ತಿ, ಗೌರವಗಳನ್ನು ಗಳಿಸಲು ಯತ್ನಿಸುವವರಾಗಿರಲಿಲ್ಲ. ಏಕೆಂದರೆ ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಸೇವಕನಾಗಿರಬೇಕೆಂದು ಕರ್ತನು ಅವರಿಗೆ ಉಪದೇಶಿಸಿದ್ದನ್ನು ಹೀಗೆ ನಿದರ್ಶನವಾಗಿ ಹೇಳುವುದಾದರೆ, ಸಭೆಯು ಹಿಂಸೆಗೆ ಒಳಗಾಗಿ ಯೆರೂಸಲೇಮಿನಿಂದ ಹೊರಗೆ ಅಟ್ಟಲ್ಪಟ್ಟು ಚದುರಿಸಲ್ಪಟ್ಟಾಗ ಆ 11 ಮಂದಿ ಧೈರ್ಯವಾಗಿ ತಮ್ಮ ಸ್ಥಳಗಳಲ್ಲಿದ್ದು ಎಂಥದ್ದೇ ಬಂದರೂ ಅಗತ್ಯವಿದ್ದವುಗಳೆಲ್ಲವನ್ನು ಮಾಡಲು ಇಚ್ಛಿಸುವವರಾಗಿದ್ದರು. ಏಕೆಂದರೆ ಇಂಥ ಪರೀಕ್ಷಾ ಸಮಯಗಳಲ್ಲಿ
ಪರ ಸ್ಥಳಗಳಲ್ಲಿದ್ದ ಸಭೆಯು ಯೆರೂಸಲೇಮಿನಲ್ಲಿದ್ದ ಇವರಿಂದ ಸಹಾಯ ಪ್ರೋತ್ಸಾಹಗಳನ್ನು ಎದುರು ನೋಡುತ್ತಿದ್ದರು. ಇವರೇನಾದರೂ ಓಡಿ ಹೋಗಿದ್ದಲ್ಲಿ ಇಡೀ ಸಭೆಯು ಭಯಭ್ರಾಂತಿಯಿಂದ ಕಂಗಾಲಾಗುತ್ತಿತ್ತು. ಅಲ್ಲದೆ ಯಾಕೋಬನು ಹೆರೋದನ ಕತ್ತಿಯಿಂದ ಹತನಾದದ್ದನ್ನು, ಪೇತ್ರನನ್ನು ಇದೇ ಗತಿ ಹೊಂದಲು ಸೆರೆಗೆ ಹಾಕಲ್ಪಟ್ಟು ಇಬ್ಬರು ಸೈನಿಕರೊಂದಿಗೆ ಸರಪಣಿಗಳಿಂದ ಕಟ್ಟಲ್ಪಟ್ಟದ್ದನ್ನು ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1-6 ಹಾಗೂ ಪೌಲ ಸೀಲರು ಕೊರಡಿಗಳಿಂದ ಬಹಳ ಪೆಟ್ಟುಗಳನ್ನು ತಿಂದು ಸೆರೆಮನೆಯೊಳಗೆ ಹಾಕಲ್ಪಟ್ಟು ಕಾಲುಗಳಿಗೆ ಕೋಳಗಳನ್ನು ಹಾಕಿದ್ದಾಗಿಯೂ ಮತ್ತು ಪೌಲನು ಹಿಂಸೆ ಎಂಬ ಮಹಾ ಹೋರಾಟವನ್ನು ಸಹಿಸಿಕೊಂಡಿದ್ದನ್ನು ನಾವು ಕಂಡುಕೊಳ್ಳುತ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 23-24 2 ಕೊರಿಂಥ 11ನೇ ಅಧ್ಯಾಯ 23-33 ಇವರು ಸಭೆಯಲ್ಲಿ ದೊರೆತನ ಮಾಡುವವರಂತೆ ಕಂಡು ಬಂದಿದ್ದರೆ ಅಥವಾ ದೊರೆತನ ಮಾಡುವವರಂತೆ ನಡೆದುಕೊಂಡಿದ್ದಾರೆ ಹಾಗಿರಲಿಲ್ಲವೆಂಬುದು ನಮ್ಮ ಯೋಚನೆ ಎಂಬುದೇ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಾರ ನಾವು ನೋಡ್ಬೇಕಾದ್ರೆ ಇದರಲ್ಲಿ ಪ್ರಮುಖವಾಗಿ ನಮ್ಗೆ ಹಲವಾರು ಒಂದು ಸಂಗತಿಗಳನ್ನ ಇಲ್ಲಿ ತಿಳಿಯಲ್ಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ಆದಿ ಸಭೆಯಲ್ಲಿ ಯಾವ ರೀತಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ, ಈಗಿನ ಕಾಲದಲ್ಲಿ ಸೇವಕರು ಧರಿಸ್ಕೊಳ್ಳುವಂತ ಒಂದು ಬಟ್ಟೆಗಳು ಅಂದ್ರೆ ಒಂದು ಜಪಮಾಲೆಗಳು, ಒಂದು ವಿಶೇಷವಾದಂತ ಉಡುಪು ಧಾರಣೆಗಳನ್ನ ಧರಿಸ್ಕೊಂಡು ಈಗಿದಾರಲ್ಲ, ಆಗ ಆದಿ ಸಭೆಯಲ್ಲಿ ಆ ರೀತಿ ಇರ್ಲಿಲ್ಲ ಆತ್ಮೀಯರೇ. ಆದಿ ಸಭೆಯಲ್ಲಿ ಹೇಗಿದ್ರು ಅಂದ್ರೆ ಎಲ್ರೂ ಕೂಡ ಸಾಧಾರಣವಾಗಿ ಒಂದು ಒಳ್ಳೆ ಅಚ್ಚುಕಟ್ಟವಾಗಿ ದೇವರ ಒಂದು ಭಯಭಕ್ತಿನ ಹೃದಯ ಪೂರ್ವಕವಾಗಿ ಬಿಂಬಿಸಿ ತೋರಿಸ್ತಾ ಇದ್ರು ಅನ್ನೋದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಆದಿ ಸಭೆಯಲ್ಲಿ ಇದ್ದಂತ ಶಿಷ್ಯಂದಿರೆಲ್ಲರೂ ಕೂಡ ಯಾವ ಒಂದು ಒತ್ತಡದಲ್ಲಿ ಇದ್ರು ಅಂತಂದ್ರೆ, ಕ್ರಿಸ್ತನ ಒಂದು ಐಕ್ಯತೆಯಲ್ಲಿ, ಒಂದು ಪ್ರೀತಿಯ ಒಂದು ಮನೋಭಾವದಲ್ಲಿ ತಲ್ಲೀನರಾಗಿತ್ಕೊಂಡು ಯೇಸು ಕ್ರಿಸ್ತ ಅವ್ರನ್ನ ಬಿಟ್ಟು ಪರಲೋಕ ಏರಿ ಹೋದಾಗ್ಲೂ ಕೂಡ ಅವ್ರೆಲ್ರೂ ಕೂಡ ಹೇಗಿದ್ರು ಅಂದ್ರೆ ಒಮ್ಮನಸ್ಸಿನಿಂದ ಇದ್ರು ಪ್ರಿಯರೇ. ಯಾವುದೇ ಒಂದು ವಿಶೇಷವಾದಂತ ಒಂದು ನಾವು ಅಪೊಸ್ತಲರು ಅನ್ನೋ ಒಂದು ನಾನು ಅನ್ನೋ ಒಂದು ಅಂತ ಒಂದು ಕೆಟ್ಟ ಒಂದು ಕೆಲ್ಸಕ್ಕೆ ಅವ್ರು ಹೋಗಿರ್ಲ ಆತ್ಮೀಯರೇ. ಎಲ್ರೂ ಕೂಡ ಸಾಧಾರಣವಾಗಿದ್ರು. ಆದ್ರೆ ಅವರಲ್ಲಿ ಇದ್ದಿದ್ದ ಒಂದು ಭೀತಿ ಏನಂತ ಅಂದ್ರೆ, ಯಾವಾಗ ಅನೇಕರು ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದಾಗ, ಅಂದ್ರೆ ಶಿಷ್ಯಂದಿರು ನನ್ನ ಒಟ್ಟಿಗೆ ಇದ್ದಾಗ ಇನ್ನು ಹಲವಾರು ಶಿಷ್ಯಂದಿರು ಬಿಟ್ಟು ಹೋದಾಗ ಅವರ ಒಂದು ಧೈರ್ಯ ಅವರಲ್ಲಿ ಹೊರಟೋಗ್ತಿರಲ್ಲ. ಎಲ್ರೂ ಕೂಡ ಐಕ್ಯವಾಗಿದ್ರು. ಮತ್ತೆ ಹಲವಾರು ಶಿಷ್ಯಂದಿರು ಅಪೋಸ್ತಲರ್ಸ್ಗಳೆಲ್ಲರೂ ಕೂಡ ಸೆರೆಮನೆಗೆ ಹೋದಾಗ್ಲೂ ಕೂಡ ಯಾರು ಕೂಡ ಹಿಂಜರಿಲಿಲ್ಲ. ಅವರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ರು. ಇಲ್ಲಿ ನಾವು ಒಂದು ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ಬೋದು ಪ್ರಿಯರೇ. ಶಿಷ್ಯರಿಗೂ ಅಪೋಸ್ತಲರಿಗೂ ತುಂಬಾ ಡಿಫ್ರೆನ್ಸ್ ಇದೆ, ಅಂದ್ರೆ ತುಂಬಾ ವಿಭಿನ್ನವಾದಂತ ಒಂದು ವಿಚಾರಗಳಿದೆ. ಶಿಷ್ಯಂದಿರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿಯ ಅನುಯಾಯಿಗಳು, ಯೇಸು ಸ್ವಾಮಿ ಮಾಡಿರುವಂತ ಒಂದು ಮಾರ್ಗದರ್ಶನ ನಡ್ಕೊಂಡು ಹೋಗುವಂತವ್ರು, ಪರಲೋಕಕ್ಕೆ ತಂದೆಯ ದೇವರ ಬಳಿಗೆ ಸೇರುವಂತವ್ರು. ಆದ್ರೆ ಅಪೋಸ್ತಲರು ಅಂತ ನಾವ್ ಹೇಳ್ಬೇಕಾದ್ರೆ ಅವರು ದೇವರಿಂದಲೂ ಕ್ರಿಸ್ತನಿಂದಲೂ ನೇರವಾಗಿ ಬಂದಂತವ್ರು, ನೇರವಾಗಿ ತಂದೆಯ ದೇವರ ಒಂದು ವಿಚಾರಗಳನ್ನ, ಯೇಸು ಕ್ರಿಸ್ತರ ಒಂದು ವಿಚಾರಗಳನ್ನ ಇಡೀ ಲೋಕಕ್ಕೆ ಅವರು ಸಾರಿ ಹೇಳಿರುವಂತ 12 ಮಂದಿ ಮಾತ್ರ ಅಪೊಸ್ತಲರು. ಇನ್ನು ಬಿಟ್ರೆ ಇನ್ಯಾರು ಕೂಡ ಅಪೊಸ್ತಲರ್ಸ್ಗಳು ಯಾರು ಇಲ್ಲ. ಇನ್ನೆಲ್ರೂ ಕೂಡ ನೀವೆಲ್ರೂ ಕೂಡ ಮಕ್ಕಳು, ಶಿಷ್ಯರು ಆಗಿ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಗೆ ಹಲವಾರು ವಾಕ್ಯಗಳಲ್ಲೂ ಕೂಡ ಹೇಳ್ತಾರೆ, ಅಪೊಸ್ತಲರ ಕೃತ್ಯಗಳಲ್ಲಿ ಮತ್ತೆ ಕೊರಿಂಥದಲ್ಲೂ ಕೂಡ ಎಲ್ಲಾ ವಿಧವಾದಂತ ಒಂದು ಸಂಗತಿ ಹೇಳ್ತಾರೆ. ಒಂದ್ ನಿಮಿಷ.
ಈ ರೀತಿ ನಾವು ನೋಡುವಂತವ್ರಾಗಿರ್ತೀವಿ ಪ್ರಿಯರೇ. ಪೌಲನು ಹಿಂಸೆ ಮತ್ತೆ ಮಹಾ ಸಂಕಟನ ಅನುಭವಿಸಿರುವಂತ ಒಂದು ವಿಚಾರಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬಹುದು. ಈ ಇಷ್ಟೆಲ್ಲ ಪಾಯಿಂಟ್ ಗಳನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೇನೊಂದು ಆತ್ಮಿಕವಾದಂತ ಪಾಠ ಅಂತ ನಾವು ಗ್ರಹಿಸ್ಬೇಕಾದ್ರೆ ಪ್ರಿಯರೇ, ನಾವುಗಳು ಕೂಡ ಅಪೊಸ್ತಲರ ರೀತಿ ಸೇವೆ ಮಾಡೋದಕ್ಕೆ ಕಷ್ಟಕರವಾದಂತ ಸಂಗತಿ ಇದೆ ಈ ಒಂದು ಲೋಕದಲ್ಲಿ. ಆದರೆ ಶಿಷ್ಯರ ರೀತಿಯಲ್ಲಿ ಒಂದೊಳ್ಳೆ ಒಂದು ಐಕ್ಯತೆಯಿಂದಲೂ ದೇವರ ಒಂದು ವಾಕ್ಯದಲ್ಲೂ ನಾವು ಕೈಗೊಂಡು ನಡೆಯೋದಕ್ಕೆ ನಾವು ಪ್ರಯಾಸ ಪಡಬಹುದು ಅನ್ನೋದನ್ನ ನಮ್ಗೆ ಈ ಒಂದು ಪ್ಯಾರಾದಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡಿ ನೋಡೋಣ. ನೆಕ್ಸ್ಟ್ ಪ್ಯಾರಾ, ಪೇತ್ರನು ಸಭಾಹಿರಿಯರಿಗೆ ದೇವರ ಮಂದೆಯನ್ನು ಕಾಯಲು ಹಿಂದಿನ ಸಭಾಸೇವಕರು ಹೇಳುವಂತೆ ಆತನು ನಿಮ್ಮ ಮಂದೆ, ನಿಮ್ಮ ಜನ, ನಿಮ್ಮ ಸಭೆ ಎಂದು ಹೇಳದೆ ದೇವರ ಮಂದೆ ಎಂದು ಹೇಳಿದ್ದನು. ಬುದ್ಧಿಮಾತನ್ನು ಬರೆಯುವಾಗ ಈ ವಿಷಯವನ್ನು ಬಹು ವಿಶದವಾಗಿ ಹೇಳಿದ್ದಾನೆ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಲು, ಅಂದರೆ ದೀನ ಭಾವರಾಗುವಲ್ಲಿಯೂ, ನಂಬಿಗಸ್ತಿಕೆಯನ್ನು ತೋರುವವರಲ್ಲಿಯೂ, ಆಸಕ್ತಿ ಆಗಿರುವವರಲ್ಲಿಯೂ ಮತ್ತು ಭಯಭಕ್ತಿ ತೋರುವವರಲ್ಲಿಯೂ ಮಾದರಿಗಳಾಗಿ ನಡೆಯಲು ಹೇಳಿದ್ದಾನೆ. 1 ಪೇತ್ರ 5ನೇ ಅಧ್ಯಾಯ 1-3ನೇ ವಚನ. ಮತ್ತು ಪೌಲನು ಹೇಳಿರುವುದು, ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮನಶಾಲಿಗಳು, ನಾವು ಮನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರ ಇಲ್ಲದವರು, ಗುದ್ದು ತಿನ್ನುವವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ. 1 ಕೊರಿಂಥ 4ನೇ ಅಧ್ಯಾಯ 9-13ನೇ ವಚನ. ಇವೆಲ್ಲವುಗಳಲ್ಲಿ ಅಧಿಕವಾಗಿ ದೇವರು ದೊರೆತನ ಮಾಡುವವರಂತೇನೂ ಇರಲಿಲ್ಲ. ಅವರು ಹಾಗೇನಾದರೂ ಇದ್ದರೆ ದೇವರ ಸ್ವಾಸ್ಥ್ಯದ ಸಭೆಯ ಮೇಲೆ ದೊರೆತನ ಮಾಡುವುದನ್ನು ಅಭಿಲಾಷಿಸಲು ಸಹೋದರರಲ್ಲಿ ಕೆಲವರು ಮಾಡುತ್ತಿದ್ದ ಆಲೋಚನೆಗೆ ವಿರೋಧವಾಗಿ ಪೌಲನು ವ್ಯಂಗ್ಯವಾಗಿ ಹೇಳುವುದೇನೆಂದರೆ, ಈಗಾಗಲೇ ನೀವು ತೃಪ್ತರಾದಿರಿ, ಈಗಾಗಲೇ ಐಶ್ವರ್ಯವಂತರಾಗಿದ್ದೀರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ. ಇದನ್ನು ಮುಂದುವರಿಸುತ್ತಾ ಉಪದೇಶಿಸುವವನಾಗಿ ಇರುವ ಸರಿಯಾದ ಒಂದೇ ಮಾರ್ಗವೇನೆಂದರೆ ಅದು ದೀನತೆಯದು ಎಂದು ಆತನು ಹೀಗೆ ಹೇಳಿರುವನು. ಈ ವಿಷಯದಲ್ಲಿ ನನ್ನನ್ನು ಅನುಸರಿಸುವವರಾಗಿರಿ. ಹಾಗೂ ಮತ್ತೆ ಜನರು ನಮ್ಮನ್ನು ಕ್ರಿಸ್ತ ಕೈಗಳಿನವರಂತೆಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯು ಎಂತಲೂ ಎಣಿಸಬೇಕು. 1 ಕೊರಿಂಥ 4ನೇ ಅಧ್ಯಾಯ 8 ಮತ್ತು 1ನೇ ವಚನ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರು, ಸೊ ಪೇತ್ರನು ಈ ಒಂದು ಸಭೆಯ ಮುಂದ್ಗಡೆ ನಿಂತ್ಕೊಂಡು ಹೇಳುವಂತ ಒಂದು ಸಂಗತಿನ ಇಲ್ಲಿ ನಮಗೆ ಕೂಲಂಕುಷವಾಗಿ ತಿಳಿಸ್ತಾ ಇದ್ದಾರೆ. ಪೇತ್ರನ ಒಂದು ಬಗ್ಗೆ ಈ ಒಂದು ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಪೇತ್ರ ಬಂದು ಯಾವ ರೀತಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ, ಈಗಿನ ಒಂದು ಕಾಲದಲ್ಲಿ ಇದ್ದಂತ ಒಂದು ಸಭೆಯ ರೀತಿಯಲ್ಲಿ ಒಂದು ಆಡಂಬರವಾದದ್ದು ಮತ್ತೆ ಒಂದು ರೀತಿಯ ಒಂದು ದಬ್ಬಾಳಿಕೆ ಆ ಒಂದು ಕಾಲದಲ್ಲಿ ಇರಲಿಲ್ಲ. ಯಾಕೆ ಈ 2 ಪಾಯಿಂಟ್ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸಭೆಯಲ್ಲಿ ಒಂದು ಯಾವುದೇ ತರ ಒಂದು ಗೊಂದಲಗಳಾಗ್ಬೋದು, ಒಂದು ತೊಂದರೆಗಳಾಗ್ಬೋದು. ಆದ್ರೆ ಸಭೆಯಲ್ಲಿ ಇರುವಂತ ಹಿರಿಯರು ಯಾವುದೇ ಒಂದು ವಿಚಾರದಲ್ಲಿ ಆಗಲಿ
ತಪ್ಪಾದಂತ ಒಂದು ಮಾರ್ಗಕ್ಕೆ ಹೋಗದೆ ಇರ್ಲಿ ಅಂತ ಅನ್ಬಿಟ್ಟೇನೆ ಈ ಒಂದು ಪಾಯಿಂಟ್ ನ ನಮ್ಗೆ ಹೇಳ್ತಾ ಇರೋದು. ಸೊ ಸಭೆ ಹಿರಿಯನ್ಗೆ ಏನೇ ಒಂದು ತೊಂದರೆಗಳೇ ಆಗ್ಲಿ, ಏನೇ ಒಂದು ವಿಚಾರಗಳೇ ಆಗ್ಲಿ, ಅದನ್ನ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಸಹಿಸ್ಕೋಬೇಕಂತೆ. ಇದು ನಮ್ಗೆ ಒಂದು ಪಾಯಿಂಟ್ ಆಗಿ ಹೇಳ್ತಾ ಇದಾರೆ. ಅದೇ ತರ ಸಭೆಯಲ್ಲಿ ಬರುವಂತ ಯಾವುದೇ ಒಂದು ಸಹೋದರ ಸಹೋದರಿಗೆ ಆಗ್ಲಿ ದಬ್ಬಾಳಿಕೆ ಮಾಡೋದೇ ಆಗ್ಲಿ, ಇಲ್ಲಿಂದ ಆ ಸಭೆಗೆ, ಇದು ಆ ಸಭೆ ಅನ್ನೋ ರೀತಿಯ ಒಂದು ಚರ್ಚೆ ಬರುವ ಮಾತುಗಳನ್ನೇ ಆಗ್ಲಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಯಾರಿಗೂ ರಿಸ್ಟ್ರಿಕ್ಷನ್ಸ್ ನ ಹಾಕುವಾಗಿ ಇಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಒಂದೇ ಸತ್ಯನ ನಾವು ಕಲಿಯೋದ್ರಿಂದ ಆ ಒಂದು ಸತ್ಯದ ಅನುಗುಣವಾಗಿ ನಡೆಯುವಂತ ಸಹೋದರ ಸಹೋದರಿಯರು ಅವರ ಒಂದು ಫ್ರೀಡಮ್ ನಲ್ಲಿ, ಅವ್ರದೇ ಆದಂತ ಒಂದು ಫ್ರೀಡಮ್ ನಲ್ಲಿ ಸತ್ಯನ ಕಲ್ತಿ ಸತ್ಯಕ್ಕೆ ನೆಲೆ ಊರ್ಲಿ ಅನ್ನೋದೇನೆ ಈ ಒಂದು ಪಾಯಿಂಟ್ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನಮ್ಗೆ ಇನ್ನೊಂದು ಪಾಯಿಂಟ್ ನಮ್ಗೆ ಇನ್ನೊಂದು ಆಂಗಲ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪೌಲನ್ ಬಗ್ಗೆ ಹೇಳ್ತಾರೆ ನೋಡಿ. ಪೌಲನು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಮರಣ ವಿಧಿ ಮತ್ತೆ ಎಂತ ಒಂದು ಕಷ್ಟಕರವಾದಂತ ಒಂದು ಸಂಗತಿಗಳು ಬಂತು, ಅವನ್ಗೆಲ್ಲಾ ವಿಧವಾದಂತ ಒಂದು ನೋವುಗಳನ್ನ ತಿಂದ್ರೂ ಕೂಡ ಅವನು ಕ್ರಿಸ್ತನ ಒಂದು ಬುದ್ಧಿ ಮಾತನ್ನ ಮೀರಿ ಅವರು ನಡಿಲಿಲ್ವಂತೆ ಪ್ರಿಯರೇ. ಆ ಒಂದು ಪಾಯಿಂಟ್ ನ ನಾವು ಕೂಡ ಗಮನಯುತವಾಗಿ ನಾವು ಗ್ರಹಿಸೋದೇ ಆದ್ರೆ ನಮ್ಮಲ್ಲೂ ಕೂಡ ಇಂತ ಒಂದು ಕಷ್ಟಕರವಾದಂತ ಸಂಗತಿ ಬಂದಿರುತ್ತೆ. ಅದು ಯಾವುದು ನೋಡಿ, ಓದಿ 1 ಕೊರಿಂಥ 4ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ. ಸಹೋದರ ಸಹೋದರಿ ರೀಡ್ ಮಾಡ್ತೀರಾ? 1 ಕೊರಿಂಥ 4ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದ್ದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ, ನೀವೋ ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು; ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿದವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆಯಿಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರೂ ಆಗಿದ್ದೇವೆ. ಬಯಸಿಕೊಂಡು ಹರಸುತ್ತೇವೆ, ಹಿಂಸೆಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದರ ಹೊಲಸೋ ಎಂಬಂತೆ ಆಗಿದ್ದೇವೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಅಪೊಸ್ತಲರು ಯಾವ ರೀತಿ ಅವರ ಒಂದು ಮನಸ್ಸು ದೇವರ ಮೇಲೆ ಮತ್ತೆ ಕ್ರಿಸ್ತನ ಮೇಲೆ ಇತ್ತು ಅಂತಂದ್ರೆ ಒಂದು ರೀತಿಯ ಹುಚ್ಚರೇ ಆಗೋಗಿತ್ತರಂತೆ. ಅಂದ್ರೆ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ 24 ಗಂಟೆ ಟೈಮು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ನಾವೇನ್ ಹೇಳ್ತೀವಿ, ಏನಪ್ಪಾ ನಿನ್ಗೆ ಬೇರೆ ಕೆಲ್ಸನೇ ಇಲ್ವಾ, ಹುಚ್ಚು ಅಂತಾರ 24 ಗಂಟೆ ಟೈಮು ಅದನ್ನೇ ಮೆಲ್ಕ್ ಹಾಕ್ತಿಯಲ್ಲ ಅಂತ ಹೇಳ್ತೀವಿಲ್ಲ. ಅದೇ ತರಾನೇ ಅಪೊಸ್ತಲರುಗಳು ಅವ್ರಿಗೆ ಊಟ ಇದ್ರು ಸರಿ, ಇಲ್ದೆ ಹೋದ್ರು ಸರಿ, ಅವರ ಒಂದು ಲೈಫ್ ಸ್ಟೈಲ್ ಹಾಳಾಗಿ ಹೋಗಿದ್ರು ಸರಿ, ಬಟ್ ದೇವರ ಒಂದು ಕೆಲಸನ ಅವರು ಬಿಡದೆ ಮಾಡ್ತಾ ಇದ್ರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವ್ರಿಗೆ ಇದ್ದಂತ ಒಂದು ಕಾಲಘಟ್ಟಗಳಲ್ಲಿ ಅಂದ್ರೆ ಅವರ ಒಂದು ಜೀವನದಲ್ಲಿ ಇದ್ದಂತ ಒಂದು ಶೋಧನೆಗಳಲ್ಲಿ ಅದು ಅವ್ರಿಗೆ ಲೆಕ್ಕನೇ ಇಲ್ಲ. ಈಗ ನಮ್ಗೆಲ್ಲರಿಗೂ ಕೂಡ ಒಂದೊಂದು ವಿಶೇಷವಾದಂತ ಶೋಧನೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅನುದಿನವೂ ಒಂದೊಂದು ವಿಶೇಷವಾದಂತ ಒಂದು ಶೋಧನೆಗಳು ಬರುತ್ತೆ. ಆದ್ರೆ ಕ್ರಿಸ್ತನ ಕಾಲದಲ್ಲಿದ್ದಂತ ಶಿಷ್ಯಂದಿರಿಗೆ ಅದೇ ಅತಿ ವಿಶೇಷವಾಗಿದ್ದಂತ ಶೋಧನೆಗಳು, ಅದನ್ನು ಕೂಡ ಜಯಿಸಿ ಕ್ರಿಸ್ತನು ನೇಮಿಸಿದಂತ ಒಂದು ಕಾರ್ಯಭಾರಗಳನ್ನ ಅವರು ಪೂರೈಸಿದ್ರು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಂತ ಒಳ್ಳೆ ಗುಣಗಳನ್ನ ಅವರು ಮಾಡಿದ್ರು. ಅದೇ ತರ ನಾವು ಶಿಷ್ಯಂದಿರಾಗಿದ್ದೀವಿ, ನಾವುಗಳು ಕೂಡ ಪ್ರಯತ್ನ ಪಡೋಣ, ಪ್ರಯತ್ನ ಪಟ್ಟಿ ಜಯಶಾಲಿಗಳಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡ್ಬೇಕಾದ್ರೆ ಈ ಒಂದು 2 ಪಾಯಿಂಟ್ ಅನ್ನು ನಾವು ಒಂದು ಡೀಪ್ ಮೀನಿಂಗ್ ನ ನಾವು ಹುಡುಕೋದೇ ಆದ್ರೆ ನಮ್ಗೆ ಏನ್ ಸಿಗತ್ತೆ ಅಂತಂದ್ರೆ, ನಮ್ಮಲ್ಲೂ ಕೂಡ ಒಂದು ಮುಂದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಹೊಸ ರೆಸಲ್ಯೂಷನ್ಸ್ ನ, ಅಂದ್ರೆ ದೇವರಿಗೋಸ್ಕರ ನಾನು ಇಂಥ ಒಂದು ಕರ್ತವ್ಯನ ಮಾಡೋದಕ್ಕೆ ನಾನು ಸಿದ್ಧನಾಗ್ತೀನಿ, ನನ್ನ ಒಂದು ಫ್ಯಾಮಿಲಿಗೋಸ್ಕರ, ನನ್ನ ಒಂದುಗೋಸ್ಕರ ನಾನು ಮಾಡ್ದೆ, ದೇವರಿಗೋಸ್ಕರ ಏನಾದ್ರೂ ಒಂದು ಮಾಡ್ತೀನಿ ಅನ್ನೋ ಒಂದು ಛಲನ ನಮ್ಮಲ್ಲಿ ನಾವು ವೃದ್ಧಿಪಡಿಸ್ಕೋಬೇಕು ಪ್ರಿಯರೇ. ಆ ರೀತಿ ನಾವು ಮಾಡೋದ್ರಿಂದ ನಮ್ಮ ಒಂದು ಫ್ಯಾಮಿಲೀಸೇ ಆಗ್ಲಿ, ನಮಗೆ ಒಂದು ವೈಯಕ್ತಿಕವಾಗ್ಲೇ ಆಗ್ಲಿ, ಅದಕ್ಕೆ ಏನ್ ಸಮತೋಲನ ಮಾಡ್ಬೇಕು ಅದನ್ನ ದೇವರು ಸಮತೋಲನ ಮಾಡಿಸ್ತಾರೆ. ಮುಂದಿನ ಒಂದು ಪ್ಯಾರಾ ನಾವು ನೋಡೋಣ.
ಅದಲ್ಲದೆ ಅದೇ ಅಪೋಸ್ತಲನು ಮತ್ತೆ ಇದಕ್ಕೆ ಸೇರಿಸಿ ಹೇಳಿರುವುದು, ದೇವರು ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದ್ದಾನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿ ಕಾಣಬಂದಿಲ್ಲ, ಮತ್ತು ದ್ರವ್ಯಾಶವನ್ನು ಮರೆಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿರಲಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೊಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲಪೇಕ್ಷಿಸುವವರಾಗಿರಲಿಲ್ಲ. ತಾಯಿಯು ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡ್ಕೊಂಡಿದ್ದೆವು. 1 ಥೆಸಲೋನಿಕ 2ನೇ ಅಧ್ಯಾಯ 4-7ನೇ ವಚನ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಾಂಟೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಇನ್ನೊಬ್ಬ ಅಪೋಸ್ತಲನು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಯಾರಪ್ಪ ಇನ್ನೊಬ್ಬ ಅಪೋಸ್ತಲನು ಅಂತ ನಾವು ನೋಡ್ಬೇಕಂದ್ರೆ ಈ ಒಂದು ಚರ್ಚೆಯಲ್ಲಿ ಪೇತ್ರ ಜೊತೆ ಇನ್ಯಾರು, ಪೀಟರ್ ಜೊತೆ ಇನ್ಯಾರು ಅಂತ ನಾವು ನೋಡ್ಬೇಕಾದ್ರೆ ಪೌಲ್ ಜೊತೆ ಇನ್ಯಾರಿದ್ರು ಅಂತಂದ್ರೆ ಪೇತ್ರನೇ. ಪೇತ್ರಗಳ ಒಂದು ಕರ್ತವ್ಯಗಳನ್ನ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅವರು ಯಾವುದೇ ಒಂದು ರೀತಿಯಲ್ಲೇ ಆಗ್ಲಿ, ಅಂದ್ರೆ ಅಪೋಸ್ಟಲ್ಸ್ಗಳು ಆದಾಗ ಅವ್ರು ಸಿಕ್ಕಿದ್ದ ಗೌರವ ಹೆಚ್ಚಿಗೆ ಇತ್ತು. ಆ ಗೌರವದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು, ಆದ್ರೆ ಅವ್ರು ಮಾಡಿಲ್ಲ. ಚಿನ್ನದ ಮೇಲೆ ಆಗ್ಲಿ, ಯಾವುದೇ ಒಂದು ಆಡಂಬರದ ಮೇಲೆ ಆಗ್ಲಿ ಅವ್ರ ಆಸೆ ಆಕಾಂಕ್ಷೆನೆ ಮಡಗಿಲ್ವಂತೆ ಪ್ರಿಯರೇ. ಇದನ್ನ ಡಿಕೋಡ್ ಯಾರು ಮಾಡ್ತಾರೆ, ನಮ್ಮ ಹಿರಿಯ ಸಹೋದರ ರಜಲ್ ಬ್ರದರ್ ಹೇಳ್ತಾ ಇರುವಂತ ಸಂಗತಿ ಇದು. ಸೊ ಅವರು ಯಾವುದೇ ಕಾರಣಕ್ಕೂ ಒಂದು ಚಿನ್ನದಲ್ಲೇ ಆಗ್ಲಿ, ಒಂದು ಆಸೆ ಆಕಾಂಕ್ಷೆಗಳೇ ಆಗ್ಲಿ, ದ್ರವ್ಯಾಶೆಗಳೇ ಆಗ್ಲಿ, ಏನೇ ಒಂದು ಆಸೆನೇ ಆಗ್ಲಿ, ಒಂದು ವೇಷಭೂಷಣಗಳಲ್ಲೇ ಆಗ್ಲಿ, ಯಾವುದೇದ್ರಲ್ಲೇ ಆಗ್ಲಿ ಅವರು ಆಸೆ ಪಡ್ಲಿಲ್ವಂತೆ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆದಷ್ಟು ಅವ್ರು ಏನ್ ಮಾಡಿದ್ರು, ದೇವರ ವಾಕ್ಯನ ಮತ್ತೊಬ್ಬರಿಗೆ ಉಚಿತವಾಗಿ ಸಾರೋದಕ್ಕೆ ಕಷ್ಟಪಟ್ರು ಪ್ರಿಯರೇ. ಅವರ ಫ್ಯಾಮಿಲಿನೇ ಆಗ್ಲಿ, ಅವರ ತಾಯಿ ಮಕ್ಕಳನ್ನೇ ಆಗ್ಲಿ, ಪೋಷಿಸೋದನ್ನೇ ಆಗ್ಲಿ, ಅದನ್ನೇನಾದ್ರು ಮಾಡೋದಕ್ಕೆ ಅವರು ಅವಲಂಬಿಸಿದ್ರ ಅಂದ್ರೆ ಇಲ್ಲ. ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಅವರ ಒಂದು ಫ್ಯಾಮಿಲಿನ ಅವರು ಬಿಡ್ಲಿಲ್ಲ, ಬಟ್ ಅವ್ರ ಫ್ಯಾಮಿಲಿನ ಅವ್ರು ಕಾಪಾಡ್ಕೊಂಡು ಬಂದ್ರು. ಯಾವ ರೀತಿ? ದೇವರ ಒಂದು ಪ್ರಾರ್ಥನೆಯಲ್ಲಿ ಅವರ ಅನುದಿನದ ಒಂದು ಕರ್ತವ್ಯನ ದೇವರು ಅವ್ರಿಗೆ ಪೂರೈಸೋ ರೀತಿಯಲ್ಲಿ ಅವರ ಒಂದು ಕರ್ತವ್ಯನ ನಿರ್ವಹಿಸಿದ್ರು ಪ್ರಿಯರೇ. ಸೊ ಇದು ಯೂಶಲಿ ಆಗೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಸೊ ನಾವು ಅನೇಕ ದೇವರ ಒಂದು ವಾಗ್ದಾನಗಳಲ್ಲಿ ನಾವು ನೋಡೋದೇ ಆದ್ರೆ, ದೇವ್ರಿಗೋಸ್ಕರ ನಾವೇನಾದ್ರೂ ಮಾಡಿದ್ರೆ ದೇವರು ನಮಗೋಸ್ಕರ ಏನಾದ್ರೂ ಒಂದು 10 ಪಟ್ಟು ಹೆಚ್ಚಿಗೆ ಮಾಡ್ತಾರೆ ಅನ್ಬಿಟ್ಟೆ ನಾವು ಅನೇಕ ವಾಗ್ದಾನಗಳಲ್ಲಿ ನಾವು ನೋಡ್ತೀವಿ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 48ನೇ ವಚನದಲ್ಲೂ, ಆಮೇಲಿಂದ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನದಲ್ಲೂ ಕೂಡ ನಾವು ನೋಡ್ಬೇಕಾದ್ರೆ ದೇವ್ರಿಗೆ ನಾವೇನಾದ್ರೂ ಹೆಚ್ಚಿಗೆ ಮಾಡಿದ್ವಿ ಅಂತಂದ್ರೆ ದೇವ್ರು ನಮ್ಗೆ ಹೆಚ್ಚಾಗಿ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಪ್ರಿಯರೇ, ಅಪೋಸ್ಟಲ್ಸ್ಗಳು ಅವರು ಮಾಡಿದಂತ ಒಂದು ಸೇವೆ ವಿಶೇಷವಾಗಿತ್ತು. ಹಾಗೆ ನಾವುಗಳು ಕೂಡ ಈ ಒಂದು ಮಾತುಗಳನ್ನ ಕೇಳಿ ನಮ್ಮ ಒಂದು ಹೃದಯದಲ್ಲೂ ಕೂಡ ಇದನ್ನ ಮಾಡೋದಕ್ಕೆ ಪ್ರಯಾಸ ಪಡುವಂತರಾಗಿರೋಣ. ಒಂದು ವಾಕ್ಯ ಓದಿ, 1 ಥೆಸಲೋನಿಕ 2ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ. ದೇವರು ನಮ್ಮನ್ನು ಅಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವು ಎಂದಿಗೂ ಮುಖ ಸ್ತುತಿಯನ್ನು ಮಾಡುವರಾಗಿ ಕಾಣಬಂದಿಲ್ಲ, ಮತ್ತು ದ್ರವ್ಯಾಸವನ್ನು ಮರೆಮಾಡುವುದಕ್ಕಾಗಿ ಆಸೆಯನ್ನು ವೇಷವನ್ನು ಹಾಕಿಕೊಂಡವರಾಗಿಲ್ಲ. ಇದಕ್ಕೆ ದೇವರ ಸಾಕ್ಷಿ. ಇದಲ್ಲದೆ ನಾವು ಕ್ರಿಸ್ತನ ಅಪೊಸ್ತಲರಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದು ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲಪೇಕ್ಷಿಸುವವರಾಗಿರಲಿಲ್ಲ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಹೃದಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡೆವು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಮೇಲ್ಕಂಡ ವಚನದ ಆಧಾರದಲ್ಲಿ ನಾವು ಗಮನಿಸಬೇಕಾದ್ರೆ ಶಿಷ್ಯಂದಿರೆಲ್ಲರೂ ಕೂಡ ಅಪೊಸ್ತಲರ್ಸ್ಗಳು ತೋರಿಸಿದ ಮಾರ್ಗದಲ್ಲೇ ಅವರು ಕೂಡ ನಡೆದ್ರು. ಅಪೊಸ್ತಲರ್ಸ್ಗೆ ಯಾರು ಮಾರ್ಗ ಕೊಟ್ರು ಅಂತ ನಾವು ನೋಡ್ಬೇಕಾದ್ರೆ ತಂದೆಯ ದೇವರು ಯೇಸು ಕ್ರಿಸ್ತರ ಮಾರ್ಗದರ್ಶನದಲ್ಲೇ ಅವರು ಕೂಡ ನಡೆದಿದ್ದಾರೆ.
ಸೊ ಈ ಒಂದು ಸಂಗತಿನ ನಾವು ತುಂಬಾ ವಿಶೇಷವಾಗಿ ನಾವು ಗಮನಿಸಿ ನೋಡ್ಬೇಕಾದ್ರೆ ಸೊ ಪ್ರಿಯ ಸೋದರ ಮತ್ತು ಸೋದರ ಕ್ಷಮಿಸಿ, ಈ ಮೇಲ್ಕಂಡ ವಿಚಾರ ನಾವು ಗಮನಿಸ್ಬೇಕಾದ್ರೆ ನಮ್ಮ ಮಧ್ಯದಲ್ಲೂ ಕೂಡ ಈ ಒಂದು ವಾಕ್ಯನ ನಾವು ಇಟ್ಕೊಂಡು ಅನುದಿನವೂ ನಾವು ನಡ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಡ್ಬೇಕಾಗಿರುತ್ತೆ. ಇನ್ನೊಂದು ಪ್ಯಾರ ನಾವು ರೀಡ್ ಮಾಡಿ ನೋಡೋಣ. ಇಲ್ಲವೇ ಅಪೊಸ್ತಲರು ಎಂದಾದರೂ ಉಪದೇಶಿಸುವ ಅಥವಾ ಸಭಾಪಾಲನೆ ಮಾಡುವ ಕಾರ್ಯದ ಪೂರ್ಣ ಅಧಿಕಾರ ತಮ್ಮದೇ ಎಂದು ಹೇಳಿಕೊಂಡಿದ್ದಿಲ್ಲ, ಅಥವಾ ಹಾಗೆ ಮಾಡಬೇಕೆಂದು ಕರ್ತನು ಅವರಿಗೆ ಎಂದೂ ತಿಳಿಸಿಲ್ಲ. ಪೌಲನು ಹೇಳುವುದು, ಆತನು ಕ್ರಿಸ್ತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಯನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಸಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದೌರ್ಜನ್ಯರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಎಫೆಸ 4:11-15 ನಂಬಬೇಕು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಈ ಒಂದು ಪಾಯಿಂಟ್ ನ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಇದು ನಮ್ಮ ಹಿರಿಯ ಸಹೋದರ ಅಂತ ರಜಲ್ ಬ್ರದರ್ ಅವರು ಸುಂದರವಾಗಿ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನಿದು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಆದಿ ಸಭೆಯಲ್ಲಿ ಅಪೊಸ್ತಲರು ಮತ್ತೆ ಶಿಷ್ಯಂದಿರಿಗೆ ಹಲವಾರು ಕರ್ತವ್ಯಗಳನ್ನ ದೇವರು ಯೇಸು ಕ್ರಿಸ್ತರು ನೇಮಕ ಮಾಡಿದ್ರು. ಯಾವ ರೀತಿ? ಸಭೆ ಅಭಿವೃದ್ಧಿ ಆಗೋದಕ್ಕೋಸ್ಕರ ಅಲ್ಲಿ ಕೆಲವರನ್ನ ಪ್ರವಾದಿಗಳ ರೀತಿ, ಆಮೇಲೆ ಸುವಾರ್ತಿಕರ ರೀತಿ, ಆಮೇಲೆ ನಾವು ನೋಡ್ಬೇಕು ಉಪದೇಶಕರ ರೀತಿ, ಆಮೇಲೆ ನಾವು ನೋಡ್ಬೇಕಾದ್ರೆ ನಂಬಿಕೆಯನ್ನ ವೃದ್ಧಿಪಡಿಸುವಂತ ಜ್ಞಾನದ ಸಂಬಂಧಪಟ್ಟಂತ ಪಾಠಗಳು, ಐಕ್ಯತೆಯಲ್ಲಿ ಉತ್ತೀರ್ಣರಾಗೋದಕ್ಕೋಸ್ಕರ ಐಕ್ಯತೆಯ ಸಂಬಂಧಪಟ್ಟಂತ ಒಂದು ಪಾಠಗಳನ್ನ ಇವನ್ನೆಲ್ಲನೂ ಕೂಡ ಒಂದು ವರದಾನವಾಗಿ ಶಿಷ್ಯಂದಿರಿಗೆ ದಯಪಾಲಿಸಿದ್ರು. ಈ ಒಂದು ವಿಶೇಷವಾದಂತ ಒಂದು ವರದಾನಗಳನ್ನ ಅವರು ಯಾವ ರೀತಿ ಅದನ್ನ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ
ವಾಯ್ಸ್ ಕೇಳಿಸ್ತಿಲ್ಲ ಬ್ರದರ್. ಈ ಒಂದು ರೀತಿಯ ಸಭೆಗೆ ಸಂಬಂಧಪಟ್ಟಂತ ಕ್ಷಮಿಸಿ, ಒಂದು ಕಾಲ್ ಬಂದಿತ್ತು. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ಒಂದು ಐಕ್ಯತೆಯಲ್ಲಿ ಉತ್ತೀರ್ಣರಾಗಿರುವಂತ ಹಲವಾರು ಮಂದಿಗಳು ದೇವಕುಮಾರರು ಅಂತ ಅನ್ನಿಸ್ಕೊಳ್ಳುವಂತ ವಿಶೇಷವಾದಂತ ಜ್ಞಾನಿಗಳನ್ನ ಯಾಕೆ ಆ ಒಂದು ಸಂದರ್ಭದಲ್ಲಿ ದೇವರು ನೇಮಕ ಮಾಡಿದ್ರು ಅಂದ್ರೆ, ಸಭೆ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಮತ್ತೆ ಸಭೆ ಒಂದು ಎಸ್ಟಾಬ್ಲಿಷ್ಗೋಸ್ಕರ, ಯೇಸು ಸ್ವಾಮಿ ಬಗ್ಗೆ ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಅನ್ನೋ ಒಂದು ಸಂಗತಿನ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಿಳಿಸ್ಕೊಡ್ತಾ ಇದಾರೆ, ಹೇಳ್ಕೊಡ್ತಾ ಇದ್ದಾರೆ. ಸೊ ಇಂತ ಒಂದು ದುರ್ಬಲವಾಗಿರುವಂತ ಸಂದರ್ಭದಲ್ಲಿ ಅವ್ರೆಲ್ರೂ ಕೂಡ ಒಂದೆಲ್ಲಾ ರೀತಿಯ ಒಂದು ಐಕ್ಯತೆಯನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರನು ಮಾಡ್ತಾರೆ. ಆದ್ರೆ ಈಗಿನ ಒಂದು ಕಾಲಘಟ್ಟಗಳಲ್ಲಿ ಎಲ್ರು ಏನಾಗಿದ್ದಾರೆ ಅಂತಂದ್ರೆ, ಒಂದು ಸಭೆಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳಲ್ಲಿ ದುರ್ಬಲರಾಗಿ ಅವರು ಗಾಳಿಯ ರೀತಿಯಲ್ಲಿ, ಅಂದ್ರೆ ಗಾಳಿ ಯಾವ ರೀತಿ ಆ ಕಡೆಯಿಂದ ಈ ಕಡೆ ತೇಲುತ್ತೋ ಆ ರೀತಿ ತೇಲ್ಕೊಂಡು ದೇವರ ಒಂದು ವಿಚಾರಗಳನ್ನ ತಿಳ್ಕೊಂತ ಇಲ್ಲ. ಈಗ ನಾವು ಗಮನಿಸ್ಬೇಕಾದ್ರೆ ಸಭೆ ಆರಂಭದಲ್ಲಿ ಇಂಥ ಒಂದು ವರಗಳನ್ನ, ಒಂದು ಅದ್ಭುತಗಳನ್ನ ದೇವರು ಕೊಟ್ಟಿದ್ರು. ಆದ್ರೆ ಈಗ ಆ ಒಂದು ಅದ್ಭುತಗಳೆಲ್ಲನೂ ಕೂಡ ದೇವರಿಂದ ಬರ್ತಾ ಇಲ್ಲ ಪ್ರಿಯರೇ. ಇದು ಒಂದು ಸೈತಾನದಿಂದಲೇ ಹೊರಡ್ತಾ ಇರೋದು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಬಹುದು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ರಾಜ್ಯದ ಕುರಿತಾಗಿ ಕ್ರಿಸ್ತನ ಒಂದು 2ನೇ ಬರುವಿಕೆ ಸಂದರ್ಭದಲ್ಲಿ ಇಂಥ ಒಂದು ತಪ್ಪಾದ ಬೋಧನೆಗಳು, ತಪ್ಪಾದ ಸಂಗತಿಗಳು ತುಂಬಾ ವಿಶೇಷವಾಗಿ ಪ್ರಬಲವಾಗಿ ನಡೆಯುತ್ತೆ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ. ಈ ಇಷ್ಟೆಲ್ಲ ಸಂಗತಿಗಳನ್ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆಲ್ಲ ಒಂದು ಮೂಲ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ, ನಾವು ಈ ಒಂದು ವಾಕ್ಯಕ್ಕೆ ಅಧೀನರಾಗಿ ವಾಕ್ಯ ಏನ್ ಹೇಳುತ್ತೋ ಅದನ್ನ ಕೇಳಿ ಅದರ ಪ್ರಕಾರ ನಡೆಯದೆ ನಾವು ಬಿಂಬಿಸ್ಬೇಕು. ಏನ್ ಹೇಳುತ್ತೆ ವಾಕ್ಯ? ಎಫೆಸದವರಿಗೆ 4ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೂ ಓದಿ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ
ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಸೊ ಥ್ಯಾಂಕ್ ಯು ಸಿಸ್ಟರ್. ಸೊ ನಮ್ಗೆ ಪಾಯಿಂಟ್ ಅಲ್ಲಿ ಇಲ್ಲಿ ಏನ್ ಡಿಕೋಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಾಸ್ಟ್ ಅಂಡ್ ಪ್ರೆಸೆಂಟೇಷನ್ ಹೇಳ್ತಾ ಇದ್ದಾರೆ. ಸಭೆ ಅಭಿವೃದ್ಧಿ. ಸೊ ಸುಮಾರು 2000 ವರ್ಷಗಳ ಹಿಂದ್ಗಡೆ ಸಭೆ ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ಎಲ್ಲ ವರದಾನಗಳನ್ನ ಕೊಟ್ರು. ಕ್ರಿಸ್ತನಲ್ಲಿ ಐಕ್ಯರಾಗೋದಕ್ಕೋಸ್ಕರ ಕೊಟ್ರು, ಕ್ರಿಸ್ತನಲ್ಲಿ ನೆಲೆ ಊರೋದಕ್ಕೋಸ್ಕರ ಕೊಟ್ರು, ಕ್ರಿಸ್ತನಿಗೋಸ್ಕರ ಇಡೀ ಒಂದು ಜನಾಂಗ ಎದ್ನಿಲ್ಲೋದಕ್ಕೋಸ್ಕರ ಈ ಒಂದು ವರಗಳನ್ನ ಕೊಟ್ರು ಪ್ರಿಯರೇ. ಆದ್ರೆ ಈಗ ಫ್ಯೂಚರ್ ಮಾತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಪ್ರೆಸೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಸತ್ಯನ ತಿಳ್ಕೊಂಡು ಇದ್ರ ಪ್ರಕಾರ ನಾವು ನಡಿಬೇಕೇ ಹೊರತು ಒಂದು ಅಂಧಾತ್ಮವಾಗಿ ಗಾಳಿ ಬಡ್ಕೊಂಡು ಹೋಗೋ ತರ, ಅಂದ್ರೆ ತಪ್ಪಾದ ಒಂದು ಬೋಧನೆಗೆ ತಲ್ಲೀನರಾಗೋ ತರ ನಾವಿರದೇನೆ ದೇವರಲ್ಲಿ ಐಕ್ಯರಾಗಿತ್ಕೊಂಡು ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗೋದನ್ನ ನಾವು ಬೆಂಬಲಿಸ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ವಾಕ್ಯದ ಪ್ರಕಾರ ನಡ್ಕೊಂಡು ಹೋಗೋದಂದ್ರೆ ಏನಿಲ್ಲ ಪ್ರಿಯರೇ, ದೇವ್ರು ಆಲ್ರೆಡಿ ಸಾವಿರಾರು ಒಂದು ವಾಗ್ದಾನಗಳನ್ನ ಕೊಟ್ಟಿದ್ದಾರೆ. ಸಾವಿರಾರು ವಾಕ್ಯಗಳಲ್ಲಿ ನಮ್ಗೆ ಶಕ್ತಿ ಬಾದಾಯನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವಿಚಾರಗಳಿರ್ಬೇಕಾದ್ರೂ ಕೂಡ ನಾವು ಅದ್ಭುತಗಳಿಗೆ ಆಗ್ಲಿ ಒಂದು ಬೇರೆ ಒಂದು ವಿಚಾರಗಳಿಗೆ ಆಗ್ಲಿ ನಾವು ಹೋಗದೆ ವಾಕ್ಯ ಏನ್ ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಟ್ಟು ನಮ್ಮ ರಕ್ಷಣೆನ ನಾವು ಸಾಧಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಂದ್ರೆ ಏನು? ದೇವರ ಒಂದು ಕ್ಯಾರೆಕ್ಟರ್ಗಳು, ಅಂದ್ರೆ ತನ್ನ ಮಗನ ಒಂದು ಗುಣಗಳನ್ನ ನಮ್ಮಲ್ಲಿ ನಾವು ಗುಣಪಡಿಸ್ಕೋಬೇಕು. ಸೊ ಎಕ್ಸಾಂಪಲ್, ಈಗ ನಾವೆಲ್ಲರ ಕ್ರಿಸ್ತನ್ ತರ ಇದೀವಾ ಅಂತ ನಮಗೆ ನಾವು ಪ್ರಶ್ನೆ ಹಾಕಿದ್ರೆ ನಾವೆಲ್ಲ ಏನ್ ಹೇಳ್ತೀವಿ? ಇಲ್ಲ, ಇನ್ನು ಕಲಿತಾ ಇದೀವಿ, ಇನ್ನು ಸಿದ್ಧಿ ಬರ್ತಾ ಇದೀವಿ ಅಂತಾನೆ ಹೇಳ್ತೀವಿ. ಅದೇ ಪ್ರಕಾರನೇ ಪ್ರಿಯರೇ, ನಮಗೆ ಒಂದು ಜೀವನ ಕ್ಕಾಗಿ ದೇವ್ರು ಕೊಟ್ಟಂತ ಒಂದು ಕಾಲಾವಕಾಶಗಳಲ್ಲಿ ನಾವು ಕ್ರಿಸ್ತನ ರೀತಿಯಲ್ಲಿ ಆಗೋದಕ್ಕೋಸ್ಕರ ಪ್ರಯಾಸ ಪಟ್ಟು ಆ ಒಂದು ಪ್ರಯತ್ನದಲ್ಲಿ ನಾವು ಉತ್ತೀರ್ಣರಾಗ್ಬೇಕು. ಆ ಒಂದು ಕ್ಯಾರೆಕ್ಟರ್ಗಳನ್ನ ನಾವು ಧರಿಸ್ಕೋಬೇಕು. ಕ್ರಿಸ್ತನ್ ರೀತಿ ಇರೋದಕ್ಕೋಸ್ಕರ ನಾವು ಇರ್ಬೇಕು. ಈಗ ಯೇಸು ಸ್ವಾಮಿ ಹೇಗೆ 33 ವರ್ಷಗಳ ಕಾಲ ಭೂಮಿ ಮೇಲೆ ಜೀವಿಸಿ ಅವರು ಜಯಮಾಲೆನ ಹೊಂದ್ಕೊಂಡ್ರು, ಅದೇ ತರ ನಮಗೂ ಕೂಡ ಏನೊಂದು 50 ವರ್ಷನೋ 40 ವರ್ಷನೋ ಒಂದು 60 ವರ್ಷನೋ 70 ವರ್ಷನೋ ಕೊಟ್ಟಿದ್ದಾರೆ ಕಾಲಾವಕಾಶ. ಆ ಅಷ್ಟು ಕಾಲಾವಕಾಶದಲ್ಲಿ ಒಳ್ಳೊಳ್ಳೆ ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ಕ್ರಿಸ್ತನಿಗಾಗಿ ನಾವು ಕೆಲಸ ಮಾಡಿ ಕ್ರಿಸ್ತನ ಒಂದು ಸೇವೆಯಲ್ಲಿ ನಾವು ನಿರಂತರವಾಗಿರೋಣ. ಇಷ್ಟೇ. ಈ ಒಂದು ಕ್ಯಾರೆಕ್ಟರ್ ನಾವು ಫುಲ್ಫಿಲ್ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತವಾಗ್ಲೂ ದೇವರು ನಮಗೆ ಕೊಟ್ಟಿರುವಂತ ಒಂದು ಆ ಕಿರೀಟನ ನಾವು ಧರಿಸ್ಕೊಂಡು ಕ್ರಿಸ್ತನ್ಗೂ ಮತ್ತೆ ದೇವ್ರಿಗೂ 1000 ವರ್ಷ ಆಡಳಿತ ಮಾಡುವಂತ ಒಂದು ಅವಕಾಶನ ದೇವ್ರು ನಮ್ಗೆ ಕೂಲಂಕುಷವಾಗಿ ಕೊಡುವಂತರಾಗಿರ್ತಾರೆ. ಸೊ ದೇವ್ರ ಈ ವಾಕ್ಯಗಳನ್ನ ಇಲ್ಲಿಗೆ ಆಶೀರ್ವದಿಸ್ಲಿ. ನಾವ್ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ಅಂತ್ಯ ಮಾಡೋಣ. ಮುಂದಿನ ಒಂದು ಕ್ಲಾಸ್ ನಲ್ಲಿ ಇನ್ನೂ ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತರಾಗಿರೋಣ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ನಮ್ಮ ಸಹೋದರಾದಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಬಸವರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಬಸವರಾಜ್ ಬ್ರದರ್. ನರೇಶ್ ಬ್ರದರ್. ಹಾ, ರವಿ ಬ್ರದರ್, ಥ್ಯಾಂಕ್ ಯು. ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಓಕೆ, ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯವನ್ನು ನಮಗೆ ಕೊಟ್ಟು ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ನಿಮ್ಮ ಪರಿಶುದ್ಧ ಪವಿತ್ರ ವಾಕ್ಯಗಳನ್ನು ಸತ್ಯವನ್ನು ನಾವು ಕಲೀಲಿಕ್ಕೆ ಸಹೋದರ ಮುಖಾಂತರವಾಗಿ ನೀವು ಕೊಟ್ಟಂತ ಒಳ್ಳೆಯ ಅವಕಾಶಕ್ಕಾಗಿ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ.
ತಂದೆಯಾದ ದೇವರೇ, ಅಪ್ಪ ಈ ಜನವರಿ ತಿಂಗಳಿನಿಂದ ಅಪ್ಪ ಕರ್ತನೆ ಪ್ರತಿ ತಿಂಗಳುಗಳು ಪ್ರತಿ ವಾರಗಳು ದೇವರೇ ಅಪ್ಪ ಎಲ್ಲವೂ ಸಮಯದಲ್ಲಿ ನಮ್ಮನ್ನ ಜೊತೆಯಲ್ಲಿದ್ದು ಕಾದು ಕಾಪಾಡಿದಿರಿ. ಈ ಡಿಸೆಂಬರ್ ತಿಂಗಳ ಕೊನೆ ದಿನಕ್ಕೆ ನಾವೆಲ್ಲ ಸಹೋದರ ಸಹೋದರಿಗಳನ್ನು ಕೂಡ ಹೊತ್ತು ನಡೆಸಿದ್ದೀರಪ್ಪ. ಅದಕ್ಕಾಗಿ ನೀವು ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ಅಪ್ಪ. ಕಳೆದ ವರ್ಷವೆಲ್ಲ ದೇವರೇ ಅನೇಕ ಪಾಠಗಳಲ್ಲಿ ಅನೇಕ ವಿಷಯಗಳಲ್ಲಿ ಸತ್ಯದಲ್ಲಿ ನಮ್ಮನ್ನು ನಡೆಸಿದ್ದೀರಿ. ಬೋಧಿಸುವಂತ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಎಲ್ಲ ಸಹೋದರಿಗೂ ಕೂಡ ನಡೆಸಿದ್ದೀರಿ ಅಪ್ಪ. ಬರುವಂತ ವರ್ಷದಲ್ಲಿ ಕೂಡ ದೇವರೇ ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸತ್ಯವಾಕ್ಯಗಳನ್ನ ಅನೇಕ ನಿಮ್ಮ ಪಾಠಗಳನ್ನ ನಾವು ಕಲಿಯುವಂತೆ ಅಪ್ಪ ಕಲಿಸಿಕೊಡುವಂತ ಎಲ್ಲ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅವ್ರ ಕುಟುಂಬಗಳನ್ನು ಕೂಡ ಆಶೀರ್ವದಿಸ್ರಿ ಅಪ್ಪ. ತಂದೆಯಾದ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ನಿಮ್ಮ ಕೃಪೆಯಿಂದ ಪ್ರೀತಿಯಿಂದ ತುಂಬಿಸ್ರಿ, ಬಲಪಡಿಸ್ರಿ, ಎಲ್ಲವನ್ನು ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆಸ್ರಿ ಎಂಬುದನ್ನು ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಗೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. Thank you. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್. ಎಲ್ಲ ಬ್ರದರ್ಸು ಸಿಸ್ಟರ್ಸ್ ನಮಸ್ತೆ. ಎಲ್ಲ ಪ್ರೇಸ್ ದ ಲಾರ್ಡ್. ಬ್ರದರ್ಸ್ ನಮಸ್ತೆ. ಎಲ್ಲರೂ ಪ್ರೇಸ್ ದ ಲಾರ್ಡ್. ಸರಿ, ನಮಸ್ತೆ. ನಮಸ್ತೆ Thank you, ಬ್ರದರ್ಸ್. brother. Thank you, sister. ನಮಸ್ತೆ ಎಲ್ಲಾ ಸಹೋದರ ಸಹೋದರಿಯರಿಗೂ. ನಮಸ್ತೆ. ಶುಭರಾತ್ರಿ.